ವೆಲ್ಕಮ್ ಬ್ಯಾಕ್. ಇವತ್ತು ಶುಕ್ರವಾರ 10th ಜುಲೈ. ಓಕೆ, ಕ್ವಿಕ್ಕಾಗಿ ಅನಾಲಿಸಿಸ್ ಮಾಡೋದಾದರೆ ಆಲ್ರೆಡಿ ಲೆವೆಲ್ಸನ್ನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಓಕೆ, ಸೊ ಸಿಂಪಲ್ ಬೇಸಿಕ್ ಲೆವೆಲ್ಸ್. ಓಕೆ, ಸೊ ಇಂಪಾರ್ಟೆಂಟ್ ಅಂತ ಅಂದರೆ ಪ್ರೈಸ್ ಒಂದು ಆಲ್ಮೋಸ್ಟ್ ಡೌನ್ ಸೈಡ್ ಮೊಮೆಂಟಮಿಗೆ ಹೋಗ್ತಾ ಉಂಟು. ಓಕೆ, ಸೊ ಇಂಪಾರ್ಟೆಂಟ್ ಎಂತ ಅಂದರೆ ಈಗ ಸೊ ಇಲ್ಲಿ ಒಂದು ಲೆವೆಲ್ ಉಂಟಲ್ವಾ ಕೆಳಗಿದ್ದು ಇಂಪಾರ್ಟೆಂಟ್ ಲೆವೆಲ್ಸ್, ಇದೊಂದು 4 hour ಲೆವೆಲ್. ಓಕೆ, ಇದೊಂದು ಇಲ್ಲಿಂದ ಒಂದು ಸಣ್ಣ ಪುಲ್ ಬ್ಯಾಕ್ ಕೊಟ್ಟು ಕೆಳಗೆ ಬಂದಿದೆ. ಆದರೆ ಪ್ರೈಸ್ ಈಗ ಆಲ್ರೆಡಿ ಒಂದು ಡೌನ್ ಸೈಡ್ ಮೊಮೆಂಟಮಲ್ಲೇ ಉಂಟು. ಓಕೆ, ಸೊ ಹಾಗಾಗಿ ನಾನು ಆದಷ್ಟು ಟ್ರೇಡ್ಸ್ ನೋಡೋದಾದರೆ ನಾನು ಡೌನ್ ಮೊಮೆಂಟಮ್ ಟ್ರೇಡ್ಸ್ ತಗೊಳ್ತೇನೆ, ಅಂದರೆ ಸೆಲ್ ಟ್ರೇಡ್ಸ್. ಓಕೆ, ಸೊ ಯಾಕಂದರೆ ಇಲ್ಲಿ ನೋಡ್ಬೋದು ನೀವು, ಒಂದು ಅಪ್ ಸೈಡ್ ಹೋದ ನಂತರ ಒಂದು ಲೋವರ್ ಲೋ ಫಾರ್ಮ್ ಆಗ್ತಾ ಉಂಟು. ಓಕೆ, ಸೊ ಮೇ ಬಿ ಇಲ್ಲಿ ಒಂದು ಪ್ರಾಪರ್ ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋ ಚಾನ್ಸಸ್ ಕೂಡ ಹೈ ಉಂಟು. ಓಕೆ, ಸೊ ಒಂದು ಫಿಬೊನಾಚಿ ಲೆವೆಲ್ ಹಾಕೋದಾದರೆ ಓಕೆ 50% ಲೆವೆಲ್ ಕೂಡ ಬಂದು ಹೋಗ್ಲಿ ಕೂಡ ಚಾನ್ಸಸ್ ಉಂಟು. ಅದು ನಾವು ನೋಡುವ ಹೇಗೆ ಅಂತ. ಓಕೆ, ಸೊ ಯೂಶಲಿ ನಾನು ಫಿಬೊನಾಚಿ ಟೂಲ್ ಯೂಸ್ ಮಾಡೋದಿಲ್ಲ, ಮ್ಯಾಕ್ಸಿಮಮ್ ನಾನು ಪ್ರೈಸ್ ಆಕ್ಷನನ್ನೇ ಯೂಸ್ ಮಾಡ್ತೇನೆ. ಓಕೆ, ಸೊ ಹಾಗಾಗಿ ಪ್ಲ್ಯಾನ್ ಎಂತಂದರೆ ನಂದೀಗ ನಾನು ವೆಯ್ಟ್ ಮಾಡ್ತೇನೆ. ಓಕೆ, ಈಗ ಕ್ಲಿಯರ್ ಇಲ್ಲ, ಯಾವುದೇ ಕಾರಣಕ್ಕೂ ಲೆವೆಲ್ಸ್ ಕ್ಲಿಯರ್ ಇಲ್ಲ. ಲೆವೆಲ್ಸ್ ಅಂದರೆ ಸೆಟಪ್ ಫಾರ್ಮೇಷನ್ ಕ್ಲಿಯರ್ ಇಲ್ಲ. ಓಕೆ, ಅದಕ್ಕಾಗಿ ನಾನು ಒಂದು ಕ್ಲಿಯರಾಗಿ ಸೆಟಪ್ ಆಗೋ ತನಕ ವೆಯ್ಟ್ ಮಾಡ್ತೇನೆ. ಓಕೆ, ಸೊ ಈ ವಾರದಲ್ಲಿ ಆಲ್ರೆಡಿ ನಾನು ಎಷ್ಟು ಒಂದರಲ್ಲಿ $50 ತನಕ ಆಗಿತ್ತು, ಇನ್ನೊಂದರಲ್ಲಿ $30. ಓಕೆ, $30 $80 ನನ್ನ ಪ್ರಾಫಿಟ್ ಆಗಿತ್ತು. ವಿಷಯ ಎಂತ ಅಂದರೆ $11 ಇದು ಎರಡು ಲಾಸ್ ಆಯ್ತು ನಿನ್ನೆ ನನಗೆ. ಓಕೆ, ಸೊ ಹಾಗಾಗಿ 80 ಅಂದರೆ ಆಲ್ಮೋಸ್ಟ್ 22 ಅಂದರೆ 68 ತನಕ ಪ್ರಾಫಿಟಲ್ಲಿ ಇದ್ದೇನೆ ನಾನು. ಓಕೆ, 68 58. ಓಕೆ, ಸೊ ವೆಯ್ಟ್ ಮಾಡುವ. ಅದಕ್ಕೆ ಸುಮ್ಮನೆ ಅನ್ನೆಸೆಸರಿ ಟ್ರೇಡ್ಸ್ ತಗೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಆಲ್ರೆಡಿ ಪ್ರಾಫಿಟೇಬಲ್ ವೀಕಲ್ಲಿದ್ದೇನೆ, ಅದು ವಾಪಸ್ ಲಾಸಲ್ಲಿ ಹೋಗುವ ನೋಡಲಿಕ್ಕೆ ನನಗೆ ನಾನು ನೋಡೋದಿಲ್ಲ. ಓಕೆ, ತಗೊಂಡ್ರೆ ಸಣ್ಣ ರಿಸ್ಕ್ ತೊಗೊಳ್ತೇನೆ. ಕಂಪ್ಯಾರೇಟಿವ್ಲಿ ನಾನು ಪ್ರಾಫಿಟ್ ಅದೆಲ್ಲ ಲಾಸ್ ಆಗಲಿಕ್ಕೆ ಹೋಗಬಾರ್ದು. ಓಕೆ, ಹಾಗೆ ನಾನು ಆ ಟೈಪಲ್ಲಿ ಪ್ಲ್ಯಾನ್ ಮಾಡ್ತೇನೆ. ಓಕೆ, ಸೊ ಅದಕ್ಕೆ ನಾನು ನೋಡುವ ಹೇಗೆ ಸೆಟಪ್ ಫಾರ್ಮ್ ಆಗ್ತದೆ ಹೇಗೆ ಅಂತ, ಮತ್ತೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಓಕೆ, ಶುಕ್ರವಾರದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವ, ಅದರಲ್ಲಿ ಅಷ್ಟು ಟ್ರೇಡ್ ಯಾವುದು ಇರಲಿಲ್ಲ. ಓಕೆ, ಕಂಪ್ಲೀಟಾಗಿ ಒಂಥರ ಸೈಡ್ ವೇಸಲ್ಲೇ ಇತ್ತು. ಇಲ್ಲಿ ನೋಡ್ಬೋದು ನೀವು. ಓಕೆ, ಇಲ್ಲಿ ಫುಲ್ ಸೈಡ್ ವೇಸಲ್ಲೇ ಮೊಮೆಂಟಮಲ್ಲೇ ಇತ್ತು, ಮತ್ತು ಒಂದು ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ಕೂಡ ಬಂದಿತ್ತು. ಓಕೆ, ಸೊ ಹಾಗಾಗಿ ಇದು ಮೊಮೆಂಟಮ್ ನೋಡ್ಬೋದು ನೀವು, ಕಂಪ್ಲೀಟ್ ಒಂದು ಕ್ಯಾಂಡಲ್ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಒಂದು ಮೊಮೆಂಟಮ್ ಕೊಟ್ಟಿತ್ತು. ಓಕೆ, ಸೊ ಹಾಗಾಗಿ ಅಷ್ಟು ಸ್ಟ್ರಾಂಗ್ ಟ್ರೇಡ್ಸ್ ಯಾವುದೂ ಇರಲಿಲ್ಲ. ಓಕೆ, ಸೊ ಹಾಗಾಗಿ ಆದಷ್ಟು ಇಗ್ನೋರೇ ಮಾಡಿದೆ ನಾನು ಟ್ರೇಡ್ ತೊಗೊಳ್ಳೋದು. ಮತ್ತು ಇಲ್ಲಿ ಒಂದು ಪಾಸಿಬಲ್ ಒಂದು ಟ್ರೇಡ್ ಇತ್ತು, ಆದರೆ ಸ್ವಲ್ಪ ರಿಸ್ಕಿ ಟ್ರೇಡ್ ಕೂಡ. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಒಂದು ಸಣ್ಣ ಮಟ್ಟದ ಒಂದು ಟ್ರೇಡ್ ಪಾಸಿಬಿಲಿಟಿ ಇತ್ತು, ಆದರೆ ಸ್ವಲ್ಪ ನೋಡೋದಾದರೆ ಒಂದು 15 ಮಿನಿಟ್ಸಲ್ಲಿ ನೋಡೋದಾದರೆ ಒಂದು ಸ್ಟ್ರಾಂಗ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಓಕೆ, ಸೊ ರಿಸ್ಕ್ ಪ್ರಕಾರ ಒಂದು ಸಣ್ಣ ತೊಗೊಳ್ಬೋದಿತ್ತು, ಆದರೆ ನಾನು ಇಗ್ನೋರ್ ಮಾಡಿದೆ ಕಂಪ್ಲೀಟಾಗಿ. ನನಗೆ ಅಷ್ಟು ನೆಗೆಟಿವ್ ಟ್ರೇಡ್, ನೆಗೆಟಿವ್ ಲಾಸ್ ಅಲ್ಲಿ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ. ಓಕೆ, ಸೊ ಸುಮ್ಮನೆ ಯಾಕಂತ ಇಗ್ನೋರ್ ಮಾಡಿದ್ದೆ. ಓಕೆ, ಸೊ ಇದಾಗಿತ್ತು ಫ್ರೈಡೇ ಟ್ರೇಡಿಂಗ್ ಅನಾಲಿಸಿಸ್, ಮತ್ತು ಯಾವುದೆಲ್ಲ ನಾನು ಪಾಸಿಬಲ್ ಟ್ರೇಡ್ ಇತ್ತಂತ. ಇನ್ನು ನಿಮ್ಗೆ ಸಿಗ್ತೇನೆ ನಾನು ನೆಕ್ಸ್ಟ್ ವೀಕ್. ಬಾಯ್.